ಎದ್ದು ಕಾಣ್ತದೆ. ಬರ್ತೀನಿ. ಹನುಮಂತು ಅವರೇ, ಏನ್ ಹೇಳ್ತೀರಿ ಈ ಇನ್ಸಿಡೆಂಟ್ ಬಗ್ಗೆ? ನಿಮ್ಮ ಕೊನೆ ಒಪಿನಿಯನ್ ಏನು? ಮಗಳು ನೋಡಿದ್ರೆ ಮುಟ್ಟಿಸ್ಕೊಳ್ತಾ ಇಲ್ಲ, ಅಳ್ತಾ ಇದ್ದಾಳೆ, ಗಾಯ, ಮೈ ತುಂಬಾ ಗಾಯ. ಇಲ್ಲ ಮೇಡಮ್, ಮೈ ತುಂಬಾ ಮೇಡಮ್ ಗಾಯ, ಮೈ ತುಂಬಾ ಆಗಿಬಿಟ್ಟು ಮೇಡಮ್ ಗಾಯ. ಪಾಪ 3 ಕಾಸು ದುಡಿಯಕ್ಕೆ ಅಂತ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಮಗು ಮೈ ತುಂಬಾ ನಾಯಿ ಹತ್ರ ಕಚ್ಚಿಸ್ಕೊಂಡು ಗಾಯ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಮಕ್ಳನ್ನ ನೋಡ್ಕೊಂಡು ಕೂತಿದ್ದಾರೆ. ಈಗ ಊಟ ಯಾರು ಹಾಕ್ತಾರೆ ಅವ್ರಿಗೆ? ಅವ್ರ ದುಡಿಮೆ ಹೆಂಗೆ? ಅವ್ರ ಕೂಲಿ ಹೆಂಗೆ? ಮಗುವಿನ ಆಸ್ಪತ್ರೆ ಖರ್ಚು ಏನ್ ಕತೆ? ಸೊ ಹಿಂಗೆಲ್ಲ ಆದಾಗ ಪ್ರಾಣಿ ದಯಾ ಸಂಘದವರು ಅಥವಾ NGOಗಳಿಗೆ ನಾನು ಏನು ಕೇಳೋದಂದ್ರೆ, ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದೇ ದಯೆ ಮನುಷ್ಯರ ಮೇಲೂ ತೋರಿಸಿ. ಹಂಗನ್ಕೊಂಡು ಪ್ರಾಣಿಗಳನ್ನ ಅಥವಾ ನಾಯಿಗಳನ್ನ ಕರ್ಕೊಂಡೋಗಿ ಶೆಲ್ಟರಿಗೆ ಹಾಕ್ತಾರೆ ಅಥವಾ ದಯಾಮರಣ ಕೊಟ್ಬಿಡ್ತಾರೆ, ಅದಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡಲ್ಲ. ನಾವುಗಳು ಪ್ರಾಣಿ ಅಂದರೆ ಅಲ್ಪ ಸ್ವಲ್ಪ ಪ್ರೀತಿ ಅನ್ನೋದನ್ನ ಇಟ್ಕೊಂಡಿರ್ತೀವಿ. ಬಟ್ ಮನುಷ್ಯತ್ವವನ್ನು ಮರಿಬಾರ್ದಲ್ವಾ? ಇಂಥ ಕೇಸ್ಗಳಾದಾಗ ಎಷ್ಟೋ ಕಡೆ ರೇಬಿಸ್ ಬಂದರೆ, ಎಷ್ಟೋ ಕಡೆ ಎಲ್ಲ ರೇಬಿಸ್ ಬಂದರೆ ಜನ ಸಾಯ್ತಾರೆ. ಹಿಂಗೆ ಗಾಯಗಳಾದಾಗ ಇವರು ದುಡಿಮೆ ಮಾಡೋದು ಬಿಟ್ಟು ಕುತ್ಕೊಳ್ಬೇಕು. ಹೆಂಗೆ ಕತೆ ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ. ಎಷ್ಟು ದಿನ ಆಯ್ತು ಸರ್ ಕೆಲ್ಸಕ್ಕೆ ಹೋಗಿ ನೀವು? ಈ ವಾರದಲ್ಲೇ ಹೋಗಿಲ್ಲ ಮೇಡಮ್. ಮತ್ತೆ ಹೆಂಗೆ ದುಡಿಮೆ ಹೆಂಗೆ? ಏನು ಮೇಡಮ್, ದುಡಿಮಿಲ್ಲ ಏನಿಲ್ಲ ಮೇಡಮ್. ಗೌರ್ಮೆಂಟ್ನ ಏನಾನ ಮಾಡ್ಬೇಕು ನಮಗೆ. ಇವಾಗ ಊರಿಗೆ ಹೋಗಕ್ಕೆ ಸದ್ಯಕ್ಕೆ ದುಡ್ಡಿಲ್ಲ ಮೇಡಮ್ ನಮಗೆ. ಹಂಗಾಗಿ ಅದು ಎಡವಂಟ. ಏನ್ ಕೆಲ್ಸಕ್ಕೆ ಬಂದಿದ್ರಿ ಅಲ್ಲಿ? ಗಾರೆ ಕೆಲ್ಸಕ್ಕ? ಇಲ್ಲ ಮೇಡಮ್, ಇವು ಸಿಮೆಂಟ್ ಕಲ್ಸೋದು, ಬ್ಲಾಕ್ ಹೊರೋದು, ಹಿಂಗೆ ಹೆಲ್ಪರ್ ಮೇಡಮ್. ಎಷ್ಟು ದಿನ ಆಗಿತ್ತು ಬೆಂಗಳೂರಿಗೆ ಬಂದು? ಮೇಡಮ್ ನಾವು ಸುಮಾರು ಇಲ್ಲಿ ಅಂದ್ರೆ ಇನ್ನೊಂದು 2 ತಿಂಗಳಾದ್ರೂ 1 ವರ್ಷ ಆತತ್ರಿ. ಹಂಗೆ ನಾವು ಅವಾಗ ಊರಿಗೆ ಹೋಗಾರ ಬರೋರು. ಮೊದಲ 1 ತಿಂಗಳ 2-3 ತಿಂಗಳಿದ್ದು ಊರಿಗೆ ಹೋಗಿದ್ವಿ ರೀ. ಮೊನ್ನೆ 2 ದಿನ 3 ದಿನ ಅದು ಮೇಡಮ್ ಬಂದಿಕೇರಿ. ಹಿಂಗಾಗಿ ಬಿಟ್ಟದ್ರಿ. ಇವಾಗ ಮತ್ತೆ ಆ ಮಕ್ಕಳನ್ನ ಹೋಗಿ ಸಾಲಿಗೆ ಹಚ್ಚಿ ಬರ್ಬೇಕಂತಗೇರಿ ಭಾನುವಾರ ತಯಾರಾಗಿವಿ ಮೇಡಮ್, ಹೋಗ್ಬೇಕಂತ. ನಾಯಿ ಕಚ್ಚಿ ಬಿಡುತ್ತೆ ಅವಳಿಗೆ. 2-3 ಸಾವಿರ 2-3 ಆಫೀಸರ್ಸ್ ಗಳು ಯಾರು ಬರ್ಲಿಲ್ವಾ ಈ ಇನ್ಸಿಡೆಂಟ್ ಆದ್ಮೇಲೆ? ಬಂದ್ ಕೇಳಲಿಲ್ವಾ, ಮಾತಾಡಿಸ್ಲಿಲ್ವಾ? ಯಾರು ಬಂದಿಲ್ಲ. ಇವ್ BBP ಅವ್ರು ಬಂದಿದ್ರು ಮೇಡಮ್. ಬಂದಿದ್ರಾ? ಅಲ್ಲಿದ್ದು ಇವ್ರು ಮೇಡಮ್ ಬಂದಿದ್ರು, ಬಂದಿದ್ದಾರೆ ಮೇಡಮ್. ಅಲ್ಲ ಟಿವಿ ಅವ್ರು ನಾವು ಬಂದಿದೀವಿ, ಅವರಲ್ಲ. ಆಫೀಸರ್ಸ್ ಯಾರಾದ್ರೂ ಬಂದಿದ್ರ? ಏನಾಯ್ತು ಅಂತ ಕೇಳಿದ್ರ? ಯಾರು ಕೇಳಿಲ್ಲ ಮೇಡಮ್, ನಮ್ಮ ಹತ್ರ ಯಾರು ಬಂದಿಲ್ರಿ ಆಫೀಸರ್. ಟ್ರೀಟ್ಮೆಂಟ್ ಕೊಡ್ಸಕ್ಕೂ ಮಾತಾಡಿಲ್ಲ ಯಾರುನು? ಯಾರು ಬಂದಿಲ್ಲ, ಯಾರು ಏನು ಮಾತಾಡಿಲ್ಲ ಮೇಡಮ್. ಅವರು ಅಲ್ಲಿ ಅವರು CC ಕ್ಯಾಮ್ರಾ ಐತಲ್ಲ ಮೇಡಮ್, ಮೇಡಮ್ ಅವ್ರದ್ದು, ಅವ್ರು ಹೇಳಿದ್ರಿ ಇವತ್ತೇನು ಬಂದ್ಗೀರ್ ಕೊಡ್ತಾರಪ್ಪ ಅಂತ ಹೇಳ್ಯಾರ್ರಿ. ಮತ್ತೆ ಏನ್ರಿ ಯಾರು ಕೊಡ್ತಾರ ಯಾರಲ್ರಿ ನಮಗೇನು ಗೊತ್ತ್ರಿ, ನಾವು ದುಡ್ಕಂತೇನು. ಅವರು ನಾವು ಅದ್ರಾಗ ಓದಿಲ್ಲ ಬರೋದಿಲ್ಲ ಏನಿಲ್ಲ. ಅವು ನೋವು ಜಾಸ್ತಿ ಆದಾಗ ಮಗು ಅಳುತ್ತಾ? ಅಪ್ಪ ನೋವು ಅನ್ನತ್ತಾ? ಅಳ್ತಾಳ ಮೇಡಮ್, ನೋವಾಗುತ್ತಂತ ಅಳ್ತಾಳ ಮೇಡಮ್. ಮುಟ್ಟುಕೊಡಲ್ಲ ಮೇಡಮ್, ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ತ. ಇನ್ನೆಷ್ಟು ಇಂಜೆಕ್ಷನ್ ಬಾಕಿ ಇದೆ? ನಿನ್ನ 3 ಐತಿ ಮೇಡಮ್. ಅಲ್ಲ ಹೋಗ್ಲಿ, ಇಷ್ಟಾದ್ಮೇಲೆ ಯಾರು ಬಂದು ನಾಯಿಗೆ ಇಟ್ಕೊಂಡು ಹೋದ್ರ? ಇವತ್ತು ಬೆಳಗ್ಗೆ 2-3 ಹಿಡ್ಕೊಂಡು ಯಾರು ಮೇಡಮ್ BBP ಅವ್ರು ಬಂದು ತಗೊಂಡೋದ್ರು. ಬೆಳಗ್ಗೆ ಕರ್ಕೊಂಡು ಹೋದ್ರಾ? ಬೆಳಗ್ಗೆ ತಗೊಂಡೋಗ್ಯಾರ ಮೇಡಮ್. ಅವಾಗ್ಲೂ ನಿಮ್ಮ ಹತ್ರ ಬಂದು ಏನಾಯ್ತು ಅಂತ ಯಾರು ಕೇಳಲಿಲ್ಲ? ಬರೀ ನಾಯಿ ಹಿಡಿಯೋರು ಮಾತ್ರ ಬಂದಿದ್ರ? ಆಗ ಆಫೀಸರ್ಸ್ ಬಂದಿರ್ಲಿಲ್ವಾ? ನಾಯಿದವ ರೀ ಅವ್ ನಾಯಿ ಹಿಡ್ಕೊಂಡು ಹೋದ್ರಿ. ಹಿಡ್ಕೊಂಡು ಹೋಗಿ ಅವ್ರಿಗೆ ಅವರು ಹಿಂಗೆ ಬಂದೇನೋ ಯಾರ ಟಿವಿನಿಂದ ಬರ್ತಿದ್ದಾರ, ಅವ್ರು ಬಂದು ಏನಾನ ಪರಿಹಾರ ನಿಮಗೆ ಹೇಳ್ತಿದ್ದಾರ. ಹೇಳಿದ ಮೇಲೆ ಆಮೇಲೆ ದುಡ್ಡು ಇಸ್ಕೊಡ್ತು ಅಂತ ಹೇಳಿದ್ದಾರೆ ಮೇಡಮ್. ನೀವೇ ಸಾರಿ ಸರ್, ನಮಗೂ ಭಾರಿ ಬೇಜಾರಾಯ್ತು ಮಗು ಪರಿಸ್ಥಿತಿ ನೋಡಿ. ಅದನ್ನ ಮುಟ್ಟಿಸ್ಕೊಳ್ತಾ ಇಲ್ಲ, ಅದು ಅಳ್ತಾ ಇದೆ ಅಂತ. ಅಂಡ್ ಯಾರು ಬಂದು ನಿಮ್ಮನ್ನ ಭೇಟಿ ಮಾಡಬೇಕು ಆ ಅವಕಾಶವನ್ನಂತೂ ನಾವು ಕಲ್ಪಿಸ್ಕೊಡ್ತೀವಿ. ಯಾರಿಗೆ ವಿಚಾರ ತಲುಪಿಸ್ಬೇಕು ಅದನ್ನಂತೂ ನಾವು ನಮ್ಮ ಕೈಲಾಗಿರೋ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹನುಮಂತ್ ಅವರೇ, ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಮಾತಾಡಿ. ನಂದು ಓನ್ ಅಮೌಂಟಿಂದ ಕ್ಯಾಡಬಾಮ್ಸ್ ಫೌಂಡೇಶನ್ನಿಂದ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವ್ರದ್ದು ಗೂಗಲ್ ಪೇ ನಂಬರ್ ಇಲ್ಲ ಏನಾರ ಇದ್ದರೆ ಅವ್ರದ್ದು ಇಸ್ಕೊಡಿ.
ಖಂಡಿತ ನನ್ನ ಓನ್ ಅಮೌಂಟಿಂದ ಕಂಡವ್ರ ದುಡ್ಡಿಂದ ನೀವು ಮಾತಾಡಿ ಈಗ ಇಲ್ಲಿ ಸತೀಶ್ ಅವರಿದ್ದಾರೆ, ಹನುಮಂತ್ ಅವರೇ, ಹೌದು ಮೇಡಮ್. ಮಗು ಟ್ರೀಟ್ಮೆಂಟ್ ಅನ್ನ ಜೊತೆಗೆ ನಿಮಗೆ ಸಹಾಯನ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಅಂಡ್ ನಾನು ಥ್ಯಾಂಕ್ ಯು ಹೇಳ್ತೀನಿ ಅದಕ್ಕೆ. ಅವ್ರನ್ನ ಸ್ಟುಡಿಯೋ ಕರ್ಸಿದಕ್ಕೂ ಸಾರ್ಥಕ ಆಯ್ತು ಅಂತ. ಅಂದ್ರೆ ಹಣ ಕೊಡ್ತೀವಿ ಅಂತಲ್ಲ, ಹಣ ಕೊಡ್ತಾ ಇದ್ದಾರೆ ಅಂತ ಧನ್ಯವಾದ ಹೇಳಿದ್ದಲ್ಲ ನಾನು. ಈ ಕಡೆ ಶ್ವಾನ ಪ್ರೇಮ ಹೌದು, ಮತ್ತೊಂದ್ ಕಡೆ ಮನುಷ್ಯತ್ವವನ್ನು ಮರಿಬಾರ್ದಲ್ವಾ, ಜವಾಬ್ದಾರಿ ಮರಿಬೇಕಲ್ವಾ, ಆ ಕೆಲಸನ ಅವ್ರು ಮಾಡಿದ್ದಾರೆ. ನಾನು ಮನ್ಸಿಂದ ಧನ್ಯವಾದ ಹೇಳ್ತೀನಿ. ನಿಮ್ಮನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡೋ ಕೆಲಸ ನಾನು ಮಾಡ್ಕೊಡ್ತೀನಿ ನಿಮ್ಗೆ, ಆಯ್ತಾ? ಒಂದು ಥ್ಯಾಂಕ್ ಯು ಹೇಳ್ಬಿಡಿ ಅವ್ರಿಗೆ, ಹಂಗೆ ಸತೀಶ್ ಅವ್ರಿಗೆ. ಹೇಳಿ ಸರ್. ಮಾತಾಡ್ಸಿ ಸತೀಶ್ ಅವ್ರು, ನೀವೇ ಮಾತಾಡ್ಸಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಾ ಸತೀಶ್ ಅಂತ ಮಾತಾಡೋದು. ಹೇಳಿ ಸರ್. ಅದೇ ನಿಮ್ಮ ಮಗುದು ಏನು ಖರ್ಚಾಗಿದೆ ಹಾಸ್ಪಿಟ್ಲದು, ಆಮೇಲೆ ನೀವು ಏನೋ ಕೂಲಿ ಪಾಪ ಒಂದು ವಾರದಿಂದ ಏನೋ ಇದು ಬಂದಿಲ್ಲ ಅಂದ್ರಲ್ಲ, ನಿಮ್ದು ಗೂಗಲ್ ಪೇ ಏನೋ ಏನಾರು ನಂಬರ್ ಇದ್ರೆ ಮೇಡಮ್ಗೆ ಕೊಟ್ರೆ ನಾನು ಮನೆಗೆ ಹೋಗ್ಬಿಟ್ಟು ನನ್ನ ಫೌಂಡೇಶನ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತೀನಿ. ಇದೇ ನಂಬರ್ ಐತಿ ನೋಡಿ ಸರ್, ಫೋನ್ ಪ್ಲೇ. ಹೌದಾ? ಮೇಡಮ್ ಹತ್ರ ಇಸ್ಕೊಳ್ತೀನಿ, ಹಂಗಾರೆ ಮೇಡಮ್ ಹತ್ರ ಇಸ್ಕೊಳ್ತೀನಿ ನಾನು. ಒಂದು ಥ್ಯಾಂಕ್ ಯು ಹೇಳ್ಬಿಡಿ ಅಂದೆ ಅಷ್ಟೇ. ಓಕೆ, ಎನಿವೆ ಇಷ್ಟೊತ್ತು ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಓಕೆ, ನಾನು ಲಾಸ್ಟ್ ಕಾಮೆಂಟ್ ಕೇಳಬೇಕಿತ್ತು, ಬಟ್ ಸಮಯದ ಅಭಾವ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಅಂತ ಹೇಳೋದ್ರ ಮುಖಾಂತರ.